ಇವತ್ತು ಬೆಳಗ್ಗೆ ಇಲ್ಲಿ ಜರ್ಮನಿ ಒಳಗೆ ನಾ ಜಿಮ್ಮಿಗೆ ಹೋಗೋ ಮುಂದಾಗ ಒಂದು ಕಣ್ಣಿಗೆ ಏನು ಬಿತ್ತಪ್ಪ ಅಂದ್ರೆ ಇಲ್ಲಿ ಗಿಡಗಳ್ನೆಲ್ಲ ಟ್ರಿಮ್ ಮಾಡತ್ತಿದ್ರು. ಫಸ್ಟ್ ಸರ್ಪ್ರೈಸಿಂಗ್ ಇತ್ತು, ಆಮೇಲೆ ನಂಗೆ ರಿಯಲೈಸ್ ಆಯ್ತು ಯಾಕೆ ಮಾಡತ್ತಾರ ಅಂತ ಹೇಳಿ. ಹಾಯ್, ಇವತ್ತು ನಮ್ಮದು ಡೇ 54 ಆಫ್ ಅಪ್ಲೋಡಿಂಗ್ ರೀಲ್ಸ್. ಬೆಳಗ್ಗೆ ಎದ್ದು ಆ್ಯಸ್ ಯೂಶುವಲ್ ಆಗಿ ಕಾಫಿ ಕೊಡೋದು ಜಿಮ್ಮಿಗೆ ಹೋಗಿದ್ದೆ. ಆ್ಯಂಡ್ ಇವತ್ತು ನಮ್ಮದು ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ವರ್ಕೌಟ್ ಇತ್ತು. ಬ್ಯಾಕಿಗೆ ಒಂದು 3 ವೇರಿಯೇಷನ್ ಮಾಡಿ, ಆಮೇಲೆ ಬೈಸೆಪ್ಸಿಗೆ ಒಂದು 4 ವೇರಿಯೇಷನ್ ಮಾಡಿದೆ. ಆ್ಯಂಡ್ ಬೈಸೆಪ್ಸಿಂದ ಕ್ರೇಜಿ ಪಂಪ್ ಬಂದಿತ್ತು ಇವತ್ತು. ಇಲ್ಲೇ ಜರ್ಮನಿ ಒಳಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆಟಮ್ ಇರುತ್ತೆ. ಅಂದರೆ ಜರ್ಮನ್ ಒಳಗೆ ಹರ್ಬ್ ಸೀಸನ್ ಅಂತ ಹೇಳಿ. ಎಲ್ಲೇ ಹೋದರೂ ಇತ್ಲ ರೋಡದ್ದು ಫುಲ್ ಪೋಸ್ಟ್ ಕಾರ್ಡ್ಸ್ ಗತೆ ಕಾಣಿಸ್ತಾವೆ. ಬರೀ ಎಲ್ಲ ಕಡೆ ಗೋಲ್ಡನ್ ಲೀವ್ಸ್, ಆಮೇಲೆ ಸ್ಟ್ರೀಟ್ಸ್ ಎಲ್ಲ ಫುಲ್ ಶಾಂತ ಆಗಿಬಿಟ್ಟಿರ್ತಾವೆ. ಆಮೇಲೆ ಪಾರ್ಕ್ಸ್ ಅಂದ್ರೆ ಪೂರಾ ಪೇಂಟಿಂಗ್ ಗತೆ ಚೊಕ್ಕ ಅಂತಿರ್ತಾವೆ. ಆ್ಯಂಡ್ ಪೂರಾ ಸಿಟಿ ಅಂತೂ ಫುಲ್ ಪೀಸ್ಫುಲ್, ಆಮೇಲೆ ಡ್ರೀಮಿ ವೈಬ್ ಗತೆ ಇರ್ತೈತಿ. ಆಮೇಲೆ ಜಾಸ್ತಿ ಜನನೂ ಹೊರಗೆ ಬರೋಕ್ಕೆ ಪ್ರಿಫರ್ ಮಾಡೋದಿಲ್ಲ, ಯಾಕಂದ್ರೆ ಥಂಡಿನೂ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಜಲ್ದಿ ಕತ್ಲೂ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಮ್ನಾಗ ಇಲ್ಲಿತ್ಲ ಫುಲ್ ಬರೀ ಎಲಿಗಳೆಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗಿರ್ತಾವೆ. ಆ್ಯಂಡ್ ಅದನ್ನು ಹೊಳ್ಳೆ ಕಸ ಎಲ್ಲ ಹೊಡಿಯೋದಾಗತ್ತಂತ ಹೇಳಿ ಸೊ ಇಲ್ಲಿ ಮುನ್ಸಿಪಾಲ್ಟಿ ವರ್ಕರ್ಸ್ ಅವರ ಬಂದೈತ್ಲ ಸಿಟಿ ಸೆಂಟರ್ದಾಗಿರೋ ಎಲ್ಲ ಐತ್ಲ ಗಿಡಗಳು ಟ್ರಿಮ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಕಸ ಒಮ್ಮೆ ತೊಗೊಂಡು ಹೋಗ್ಬಿಡ್ತಾರೆ, ದಿವಸ ಮಾಡೋದು ಬೇಡ ಅಂತ ಹೇಳಿ. ಆ್ಯಂಡ್ ಇನ್ನೊಂದೇನು ಮಷ್ಕಿರಿಪ ಅಂದ್ರೆ ಇತ್ಲ ಆ ವರ್ಕರ್ಸಿಗೆ ಇಲ್ಲೇ ಗಾಲಾಬೌ ವರ್ಕರ್ಸ್ ಅಂತ ಕರೀತಾರೆ. ಅಂದ್ರೆ ಗಾರ್ಟನ್ ಉಂಡ್ ಲ್ಯಾಂಡ್ ಶಾಫ್ಟ್ಸ್ ಬೌ ವರ್ಕರ್ಸ್ ಅಂತ ಹೇಳಿ. ಸೊ ಈ ಪರ್ಟಿಕ್ಯುಲರ್ ವರ್ಕರ್ಸ್ ಕೆಲಸನ ಇದು ಪಬ್ಲಿಕ್ ಪಾರ್ಕ್ಸ್ ಮೇಂಟೈನ್ ಮಾಡೋದು, ಟ್ರೀಸ್ ಕಟ್ ಮಾಡೋದು, ಆಮೇಲೆ ಸ್ಟ್ರೀಟ್ಸ್ ನೀಟಾಗಿ ಇಟ್ಕೊಳ್ಳೋದು.